ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ಇತ್ತೀಚೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಅಥವಾ ಪಿಎಸ್ಪಿಗಳು ತಮ್ಮ ವ್ಯವಹಾರ ವಿಸ್ತರಿಸುವುದಕ್ಕೆ ಸಮರ್ಥ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳುವಲ್ಲಿ ರಾಜಿ ಮಾಡಿಕೊಳ್ಳಬಾರದು ಎಂದು ಹೇಳಿದ್ದಾರೆ. ಕೆಲವು ಪಿಎಸ್ಬಿಗಳಲ್ಲಿ ಇತರೆ ಬ್ಯಾಂಕ್ಗಳಿಂದ ಲ್ಯಾಟರಲ್ ಆಗಿ ನೇಮಕ ಮಾಡಿಕೊಂಡಿರುವ ಪ್ರತಿಭಾವಂತರು ರಾಜೀನಾಮೆಯನ್ನು ನೀಡಿರುವ ನಡುವೆ ಈ ಹೇಳಿಕೆ ಮಹತ್ವವನ್ನು ಪಡೆದುಕೊಂಡಿದೆ. ವಾಸ್ತವವಾಗಿ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಲ್ಯಾಟರಲ್ ಎಂಟ್ರಿಯ ಪ್ರಸ್ತುತತೆಯನ್ನ ಅದು ಈಗ ಪ್ರಶ್ನಿಸಿದೆ. ಹಾಗಾದರೆ ಪಿಎಸ್ಬಿಗಳ ಡಿಜಿಟಲ್ ಮುಖ್ಯಸ್ಥರು ಮತ್ತು ಸಿಟಿಒಗಳು ಏಕೆ ಸಾಮೂಹಿಕ ರಾಜೀನಾಮೆಯನ್ನು ನೀಡುತ್ತಿದ್ದಾರೆ? ಈ ಬ್ಯಾಂಕುಗಳಲ್ಲಿ ಕೆಲಸ ಮಾಡುವ ವಿಷಯದಲ್ಲಿ ಪರಿಣಿತರಿಗೆ ಆಗಿರುವ ಸಮಸ್ಯೆಯಾದರೂ ಏನು? ಇವೆಲ್ಲವನ್ನ ಈ ವಿಡಿಯೋದಲ್ಲಿ ನಾವೀಗ ತಿಳಿದುಕೊಳ್ಳೋಣ. ನಾವು ಸಮಸ್ಯೆಯ ಮೂಲವನ್ನ ನೋಡುವ ಮೊದಲು ಲ್ಯಾಟರಲ್ ನೇಮಕ ಎಂದರೇನು ಎಂಬುದನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. ಸರಳವಾಗಿ ಹೇಳುವುದಾದರೆ ಲ್ಯಾಟರಲ್ ನೇಮಕಾತಿ ಅಂದರೆ ಬೇರೆ ಸಂಸ್ಥೆಯಲ್ಲಿ ತತ್ಸಮಾನ ಹುದ್ದೆಯಲ್ಲಿರುವ ವ್ಯಕ್ತಿಯನ್ನ ಸರ್ಕಾರದ ಒಂದು ಹುದ್ದೆಗೆ ನೇಮಕ ಮಾಡಿಕೊಳ್ಳುವುದು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ಕಂಪನಿ ಎಯಲ್ಲಿ ಪ್ರಾಡಕ್ಟ್ ಲೀಡ್ ಆಗಿ ಕೆಲಸ ಮಾಡ್ತಿದ್ರೆ ನಂತರ ಕಂಪನಿ ಬಿ ಅದೇ ವ್ಯಕ್ತಿಯನ್ನ ತಮ್ಮ ಸಂಸ್ಥೆಯಲ್ಲಿ ಅದೇ ಅಥವಾ ಅದಕ್ಕೆ ಸಮಾನವಾದ ಹುದ್ದೆಗೆ ನೇಮಿಸಿಕೊಳ್ಳುತ್ತೆ. ಇದು ಸಹಜವಾಗಿ ನಿರ್ದಿಷ್ಟ ಕೌಶಲ ಮತ್ತು ಒಟ್ಟಾರೆ ಅನುಭವವನ್ನ ಆಧರಿಸಿರುತ್ತೆ. ಒಂದು ಹುದ್ದೆಗೆ ಆ ವ್ಯಕ್ತಿ ಹೊಂದಿಕೆಯಾಗಬಹುದೇ ಎಂಬುದನ್ನು ನೋಡೋದಕ್ಕೆ ಕೌಶಲ ಮತ್ತು ಅನುಭವವನ್ನ ನೋಡಬಹುದು. ಖಾಸಗಿ ವಲಯದಿಂದ ಪ್ರತಿಭೆಯನ್ನು ಹುಡುಕಿ ಕರೆತರುವುದಕ್ಕೆ ದೊಡ್ಡ ಪಿಎಸ್ಬಿಗಳು ಈ ತಂತ್ರವನ್ನು ಬಳಸಿದ್ವು. ಆದರೆ ಅದು ಅಂದುಕೊಂಡಂತೆ ಕೆಲಸ ಮಾಡಲಿಲ್ಲ. ವರದಿಗಳ ಪ್ರಕಾರ ಎಲ್ಲ ಭತ್ಯೆಗಳು ಮತ್ತು ಸವಲತ್ತುಗಳು ಸೇರಿದರೆ ಈಗಿನ ಡಿಜಿಟಲ್ ಲೀಡ್ಗೆ ಕಾಸ್ಟ್ ಕಂಪನಿ ಅಂದರೆ ಸಿಟಿಸಿ ವರ್ಷಕ್ಕೆ ಸುಮಾರು 70 ರಿಂದ 75 ಲಕ್ಷ ರೂಪಾಯಿ ಆಗಿರುತ್ತೆ. ಖಾಸಗಿ ವಲಯದ ಬ್ಯಾಂಕುಗಳಲ್ಲಿನ ಡಿಜಿಟಲ್ ಮುಖ್ಯಸ್ಥರಿಗೆ ಅದೇ ಹುದ್ದೆಗೆ 1 ಕೋಟಿ ರೂಪಾಯಿಗಳವರೆಗೆ ನೀಡಲಾಗುತ್ತೆ. ವೇತನದಲ್ಲಿ ಈ ಭಾರಿ ಅಂತರ ಪಿಎಸ್ಬಿಯಲ್ಲಿ ಈಗಾಗಲೇ ಇರುವ ಹಿರಿಯ ಅಧಿಕಾರಿ ಮತ್ತು ಖಾಸಗಿ ಬ್ಯಾಂಕ್ನಿಂದ ನೇಮಕಗೊಂಡ ಹೊಸ ಅಧಿಕಾರಿಗಳ ನಡುವೆ ಸಂಘರ್ಷವನ್ನ ಉಂಟು ಮಾಡುತ್ತೆ. ಯಾಕೆಂದರೆ ಹೊಸದಾಗಿ ಬಂದವರ ವೇತನ ಶ್ರೇಣಿಗೆ ಹಳಬರಿಂದ ಆಕ್ಷೇಪ ವ್ಯಕ್ತವಾಗ್ತಿದೆ. ಕೆಲಸದ ಸಂಸ್ಕೃತಿ ಚೆನ್ನಾಗಿಲ್ಲದೆ ಇರುವುದು, ಹಿರಿಯ ಅಧಿಕಾರಿಗಳ ಅಸಹಕಾರ, ನಿರೀಕ್ಷೆ ಹೆಚ್ಚಿರುವುದು ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ನಿಧಾನ ಪ್ರಕ್ರಿಯೆ, ಹೀಗೆ ಹಲವು ಸಮಸ್ಯೆಗಳನ್ನು ಅವರು ಎದುರಿಸಬೇಕಿದೆ. ಬಹಳ ಮುಖ್ಯವಾಗಿ ಈ ಪಿಎಸ್ಬಿಗಳಲ್ಲಿರುವ ಹೆಚ್ಚಿನ ಸಿಬ್ಬಂದಿಗೆ ಇನ್ನೂ ಕೂಡ ತಾಂತ್ರಿಕ ಜ್ಞಾನವೇ ಇಲ್ಲ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಬ್ಯಾಂಕ್ ಆಫ್ ಬರೋಡಾವನ್ನ ತನ್ನ ಬಿಒಬಿ ವರ್ಲ್ಡ್ ಮೊಬೈಲ್ ಆ್ಯಪ್ನಲ್ಲಿ ಹೊಸ ಗ್ರಾಹಕರನ್ನ ಆನ್ಬೋರ್ಡ್ ಮಾಡಿಕೊಳ್ಳುವಂತಿಲ್ಲ ಎಂದು ಆರ್ಬಿಐ ನಿರ್ಬಂಧ ಹೇರಿತ್ತು. ಆಂತರಿಕ ಆಡಿಟ್ ವರದಿಗಳ ಪ್ರಕಾರ ಬ್ಯಾಂಕ್ ಗ್ರಾಹಕರ ಖಾತೆಗಳಿಗೆ ಬ್ಯಾಂಕ್ ಏಜೆಂಟ್ಗಳ ಮೊಬೈಲ್ ಸಂಖ್ಯೆಗಳನ್ನೇ ಲಿಂಕ್ ಮಾಡಲಾಗಿದೆ ಎಂದು ಕಂಡುಬಂದಿತ್ತು. ಇದರಿಂದ ಏಜೆಂಟರು ಗ್ರಾಹಕರ ಖಾತೆಯಿಂದ ಕೋಟ್ಯಾಂತರ ರೂಪಾಯಿ ಲಪಟಾಯಿಸುವುದಕ್ಕೆ ಅವಕಾಶವಾಗಿತ್ತು. ಈ ಘಟನೆಯ ನಂತರ ಬಿಒಬಿ ಮುಖ್ಯ ಡಿಜಿಟಲ್ ಅಧಿಕಾರಿ ಸಿಡಿಒ ಅಖಿಲ್ ಹದ್ದಾ ಅವರು ಕಂಪನಿಯಿಂದ ಸದ್ದಿಲ್ಲದೆ ನಿರ್ಗಮಿಸಿದರು. ಇದು ಭಾರಿ ಸುದ್ದಿಯಾಗಿತ್ತು. ನಂತರ ಈ ಬಗ್ಗೆ ಮಾತನಾಡಿದ ಬ್ಯಾಂಕ್ ಎಂಡಿ ಸಿಇಒ ದೇಬದತ್ ಚಂದ್ ಅವರು ಬಿಒಬಿ ಓಲ್ಡ್ ಆ್ಯಪ್ನ ದುರ್ಬಳಕೆ ಪ್ರಕರಣದಲ್ಲಿ ಹಂದಾ ಅವರ ಒಪ್ಪಂದವನ್ನು ಕೊನೆಗೊಳಿಸಲಾಗಿದೆ ಎಂದು ಹೇಳಿದರು. ಇದು ಕೇವಲ ಬಿಒಬಿ ಒಂದರ ಪ್ರಕರಣವಲ್ಲ, ಎಸ್ಬಿಐನ ಯೋನೋ ಆ್ಯಪ್ನಲ್ಲೂ ಕೂಡ ಪದೇ ಪದೇ ತಾಂತ್ರಿಕ ದೋಷ ಕಾಣಿಸಿಕೊಳ್ತಾ ಇರುತ್ತೆ. ಪೇಟಿಎಂನಂತಹ ಫಿನ್ಟೆಕ್ಗಳು ಮಾರುಕಟ್ಟೆಯಲ್ಲಿ ನಿಷ್ಕ್ರಿಯಗೊಂಡ ನಂತರ ಒಂದು ಶೂನ್ಯ ಸೃಷ್ಟಿಯಾಗಿದೆ. ಅತ್ಯುತ್ತಮ ಅನುಭವವನ್ನು ನೀಡುವ ಡಿಜಿಟಲ್ ವೇದಿಕೆಗಳನ್ನು ಒದಗಿಸಿ ಈ ಶೂನ್ಯವನ್ನು ತುಂಬುವ ಅವಕಾಶ ಪಿಎಸ್ಬಿಗಳಿಗೆ ಇದೆ. ಬದಲಾಗಿ ಕ್ಷುಲ್ಲಕ ರಾಜಕಾರಣಕ್ಕೆ ಮೊರೆ ಹೋಗಿ ಈ ಉತ್ತಮ ಅವಕಾಶವನ್ನು ಇವು ಹಾಳು ಮಾಡಿಕೊಂಡಿವೆ.